ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ರಾಮದೇವರ ಮುಖ್ಯ ಪ್ರಾಣದೇವರ ಹಾಗೂ ಯತಿಗಳ ಶ್ರೀಮಠ್ ಟೀಕಾಕೃತ್ಪಾದರು ರಘುತ್ತಮ ತೀರ್ಥರು, ರಾಘವೇಂದ್ರ ಸ್ವಾಮಿಗಳವರು, ಸತ್ಯಸಂಧ ತೀರ್ಥರು ಹಾಗೂ ನಮ್ಮ ಗುರುಗಳ ಮೃತ್ತಿಕಾ ವೃಂದಾವನದ ಪ್ರತಿಷ್ಠಾಪನೆಯು ನಡೆದಿದೆ. ಮಧ್ವ ನವಮಿಯ ಉತ್ಸವದ ಸಂದರ್ಭವೂ ಹೌದು. ಈ ಪ್ರಸಂಗದಲ್ಲಿ ಈ ನವೀಕೃತವಾದ ಭವನದಲ್ಲಿ ಪ್ರತಿಷ್ಠಾಪನೆ ನಡೆದ ಒಂದು ಹಿನ್ನೆಲೆಯಲ್ಲಿ ಆ ಎಲ್ಲ ಯತಿಗಳಲ್ಲಿ ಅಂತರ್ಯಾಮಿಯಾದ ಭಗವಂತನ ಮಹಿಮೆಯನ್ನು, ಶ್ರೀಮದಾಚಾರ್ಯರ ಮಹಿಮೆಯನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮಧ್ವನವಮಿ ನಾಳೆಯ ದಿವಸ ಶ್ರೀಮದಾಚಾರ್ಯರು ಬದರಿಕಾಶ್ರಮ ಪ್ರವೇಶ ಮಾಡಿದಂತಹ ದಿನ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿ ನಮ್ಮೆಲ್ಲರಿಗೆ ತತ್ವೋಪದೇಶವನ್ನು ಮಾಡಿ ಪರಮಾನುಗ್ರಹವನ್ನು ಮಾಡಿದ್ದು. ಅದರ ಸ್ಮರಣೆಯನ್ನು ನಾವು ಮಾಡಿದರೆ ಸಾಕು, ನಮ್ಮ ಎಲ್ಲ ಪಾಪಗಳ ಪರಿಹಾರವಾಗಿ ಸಂಸಾರದ ಬಂಧನದಿಂದಲೇ ಮೋಚನೆಯಾಗತ್ತೆ ಅಂತ ದಾಸರು ಹೇಳಿದ್ದನ್ನು ನೀವೆಲ್ಲ ಕೇಳಿದ್ದೀರಿ. ಪ್ರಕೃತಿ ಬಂಧದಲ್ಲಿ ಸಿಲುಕಿ ನಾನಾ ವಿಧವಾದಂತಹ ದುಃಖಗಳಿಂದ ಒದ್ದಾಡುವಂತಹ ಜನರಿಗೆ ಒಂದು ಬಾರಿ ಸ್ಮರಣೆ ಸಾಲದೆ ಆನಂದ ತೀರ್ಥರ ಪೂರ್ಣಪ್ರಜ್ಞರ ಎಂಬುದಾಗಿ ದಾಸರು ಹೇಳಿದ್ದಾರೆ. ಹಾಗಾದರೆ ಒಂದೇ ಬಾರಿ ಸ್ಮರಣೆ ಮಾಡಿದರೆ ಸಾಕೆ ಅಂತ ಪ್ರಶ್ನೆ ಬರುತ್ತೆ. ಸಾಕಾಗೋದೇ ಆಗಿದ್ದರೆ ನಿತ್ಯದಲ್ಲಿ ಯಾಕೆ ವಾಯುಸ್ಥಿತಿಯನ್ನು ಹೇಳಬೇಕು, ಅಥವಾ ಇನ್ಯಾವ ಸಾಧನೆಗಳನ್ನಾದರೂ ನಾವು ಯಾಕೆ ಮಾಡಬೇಕು? ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಒಂದೇ ಸಲ ಮಾಡೋದರಿಂದಲೇ ನಮಗೆ ಮೋಕ್ಷವಾಗೋದಾದರೆ ಇನ್ಯಾವ ಸಾಧನೆಗಳನ್ನು ನಾವು ಮಾಡುವ ಅಗತ್ಯ ಇಲ್ಲ ಅಂತ ಅನಿಸುತ್ತೆ. ಅದರ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿಯಬೇಕು. ಸ್ಮರಣೆ ಇದು ಕೇವಲ ಯಾಂತ್ರಿಕವಾಗಿ ಆದರೆ ಫಲ ಸಿಗೋದಿಲ್ಲ. ಸ್ಮರಣೆಯ ಹಿನ್ನೆಲೆಯಲ್ಲಿ ಅವರ ನಿಜವಾದಂತಹ ಮಹಿಮೆಯ ಚಿಂತನ ನಮಗೆ ಬರಬೇಕು. ಯಾರು ಶ್ರೀಮದಾಚಾರ್ಯರು? ವಾಯುದೇವರು ಯಾರು? ಅವರಿಂದ ನಮಗಾದ ಉಪಕಾರ ಏನು? ಹೇಗೆ ನಮ್ಮ ಉದ್ಧಾರ ಆಗತ್ತೆ ಅವರಿಂದ? ಈ ಚಿಂತನೆಯನ್ನು ನಾವು ಮಾಡಿದರೆ ಆಗ ನಿಜವಾಗಿ ನಮಗೆ ಪಾಪಗಳ ಪರಿಹಾರವಾಗಿ ಸಂಸಾರದಿಂದ ಉದ್ಧಾರವಾಗುವುದಕ್ಕೆ ಸಾಧ್ಯ ಇದೆ. ಶ್ರೀಮದಾಚಾರ್ಯರು ಪರಮಾತ್ಮನ ಆದೇಶದಂತೆ ಅವತಾರವನ್ನು ಮಾಡಿದಂತಹ ಸಾಕ್ಷಾತ್ ಮುಖ್ಯಪ್ರಾಣದೇವರ ಅವತಾರರು. ಅವರು ನೀಡಿದ ತತ್ವ
ಅವರು ನೀಡಿದಂತಹ ಜ್ಞಾನ ಎಂಥದ್ದು ಅಂತ ತಿಳಿದುಕೊಳ್ಳಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನೀಡಿದ ತತ್ವಜ್ಞಾನ ಎಂಥದ್ದು, ಇದೊಂದನ್ನು ನಾವು ಚೆನ್ನಾಗಿ ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ ಸಾಕು, ನಮ್ಮ ಉದ್ಧಾರವೇ ಆಗುತ್ತೆ. ಇವತ್ತು ನಮ್ಮ ಭಾರತದ ಮೂಲಭೂತವಾದಂತಹ ಗ್ರಂಥಗಳು ವೇದಗಳು, ಸಂಹಿತೆಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ ಎಲ್ಲ ವೇದಗಳು, ಉಪನಿಷತ್ತುಗಳು, ಇವುಗಳೇ ನಮ್ಮ ಭಾರತೀಯ ಸಂಸ್ಕೃತಿಯ, ಸನಾತನ ಧರ್ಮದ, ವೈದಿಕ ಧರ್ಮದ ಮೂಲಭೂತವಾದ ಗ್ರಂಥಗಳು. ಅಂತಹ ವೇದಗಳ ಬಗ್ಗೆಯೇ ಸರಿಯಾದ ಕಲ್ಪನೆ ನಮಗಿಲ್ಲ ಅಂತಾದರೆ ವೈದಿಕವಾದಂತಹ ತತ್ವವೇ ನಮಗೆ ತಿಳಿಯದೇ ಹೋಗುವ ಪ್ರಸಂಗ. ಶ್ರೀಮದಾಚಾರ್ಯರು ಮಾಡಿದಂತಹ ದೊಡ್ಡ ಉಪಕಾರ ಅಂದರೆ ವೇದಗಳ ವ್ಯಾಖ್ಯಾನವನ್ನು ಹೇಗೆ ಮಾಡಬೇಕು ಇದನ್ನು ನಮಗೆ ತೋರಿಸಿಕೊಟ್ರು. ವೇದಗಳ ಅರ್ಥವನ್ನು ತಿಳಿದುಕೊಳ್ಳುವ ದಾರಿಯನ್ನು ತೋರಿಸಿಕೊಟ್ರು. ಸಮಗ್ರ ವೇದಗಳಿಗೆ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡಿಲ್ಲ. ಋಗ್ವೇದದ ಮೊದಲು 3 ಅಧ್ಯಾಯಗಳಿಗೆ ಮಾತ್ರ ವ್ಯಾಖ್ಯಾನ ಮಾಡಿದ್ದಾರೆ, 40 ಸೂಕ್ತಗಳಿಗೆ. ಆದರೆ ಯಾವ ರೀತಿ ವೇದಗಳ ಅಧ್ಯಯನ ಮಾಡಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶನ ಮಾಡಿಕೊಟ್ಟಿದ್ದಾರೆ. ಋಷಿಗಳು, ಛಂದಸ್ಸು, ದೇವತೆ ಇವುಗಳನ್ನು ಹೇಗೆ ತಿಳಿಯಬೇಕು, ವೇದಗಳ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ತಮ್ಮ ತಮ್ಮ ತಲೆಗೆ ಬಂದ ರೀತಿಯಲ್ಲಿ ಮಾಡಿಕೊಳ್ಳುವುದಲ್ಲ, ವೇದದ ಭಾಷೆಯನ್ನು ವೇದದಿಂದಲೇ ತಿಳಿದು ವ್ಯಾಖ್ಯಾನ ಮಾಡಿಕೊಳ್ಳಬೇಕು ಅಂತ ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯರು. ಯಾವುದೇ ಒಂದು ಗ್ರಂಥವನ್ನು ಅಧ್ಯಯನ ಮಾಡುವಾಗ ಆ ಗ್ರಂಥದ ಪ್ರಾರಂಭದಲ್ಲಿ ಈ ಗ್ರಂಥದಲ್ಲಿ ಯಾವ ರೀತಿಯ ಭಾಷೆಯನ್ನು ಉಪಯೋಗಿಸಿದ್ದೇವೆ, ಇಲ್ಲಿ ಬರುವ ಸಾಂಕೇತಿಕ ಪದಗಳ ಅರ್ಥ ಏನು, ಇದನ್ನು ಮೊದಲು ಕೊಟ್ಟಿರ್ತಾರೆ. ಒಂದು ಡಿಕ್ಷನರಿ ತೆಗೆದುಕೊಂಡ್ರೆ ಆ ಡಿಕ್ಷನರಿಯಲ್ಲಿ ಕೆಲವು ಸಾಂಕೇತಿಕ ಪದಗಳನ್ನು ಉಪಯೋಗಿಸಿರ್ತಾರೆ, ಅದರ ಅಭಿಪ್ರಾಯವೇನು ಅಂತ ಮೊದಲು ಕೊಟ್ಟಿರ್ತಾರೆ ಒಂದು ಪುಟದಲ್ಲಿ. ಅದನ್ನಿಟ್ಟುಕೊಂಡು ನಾವು ಆಮೇಲೆ ಆ ಡಿಕ್ಷನರಿಯನ್ನು ತಿಳಿದುಕೊಳ್ಳಬೇಕು. ಅಥವಾ ಒಂದು ಕಾವ್ಯದ ಅರ್ಥ ಮಾಡಿಕೊಳ್ಳಬೇಕಾದರೆ ಅಲ್ಲಿ ಬಂದಂತಹ ಕಠಿಣ ಪದಗಳ ಅರ್ಥಗಳನ್ನು ಆ ಕಾವ್ಯದ ರಚನೆ ಮಾಡಿದ ವ್ಯಕ್ತಿಯೇ ಮೊದಲು ಕೊಟ್ಟಿರ್ತಾನೆ, ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಈ ಪದಗಳಿಗೆ ನೀನು ಹೇಳುವ ಅರ್ಥ ಸರಿಯಲ್ಲ, ನನ್ನ ತಲೆಗೆ ಬಂದ ಹಾಗೆ ನಾನು ಅರ್ಥ ಹೇಳ್ತೇನೆ ಅಂತ ಓದುವ ವ್ಯಕ್ತಿ ತನ್ನ ತಲೆಯಲ್ಲಿದ್ದದ್ದನ್ನು ಆ ಕಾವ್ಯದಲ್ಲಿ ತುಂಬಿದರೆ ಅದು ಕಾವ್ಯದ ನಿಜವಾದ ವ್ಯಾಖ್ಯಾನ ಆಗೋದಿಲ್ಲ. ಹಾಗೆ ತಿಳಿದುಕೊಳ್ಳಿ, ವೇದಗಳ ಅಭಿಪ್ರಾಯವೇನು ಅಂತ ತಿಳಿಸುವುದಕ್ಕೆ ವೇದಗಳೇ ಅಲ್ಲಲ್ಲಿ ದಾರಿಯನ್ನು ತೋರಿಸಿವೆ. ಆದರೆ ಅದನ್ನು ತಿಳಿಯದಂತೆ ಸಾಮಾನ್ಯರು ನಮ್ಮ ತಲೆಗೆ ಬಂದಂತೆ ನಾವೇನೋ ವೇದಗಳಿಗೆ ಅಪಾರ್ಥ ಮಾಡಿಕೊಂಡು ಗೊಂದಲ ಮಾಡಿಕೊಳ್ತೇವೆ. ಒಂದು ಗೊಂದಲ ವೇದದಲ್ಲಿ ಸಾಮಾನ್ಯರಿಗೆ ಆಗೋದು, ವೇದದಲ್ಲಿ 10 ದೇವತೆಗಳು, 10 ಅಲ್ಲ 100 ಬೇರೆ ಬೇರೆ ದೇವತೆಗಳನ್ನು ವರ್ಣನೆ ಮಾಡಿದ್ದಾರೆ. ಬೇರೆ ಬೇರೆ ದೇವತೆಗಳನ್ನೇ ಪೂಜ್ಯನೆಂಬುದಾಗಿ, ಅವನೇ ಆರಾಧ್ಯನೆಂಬುದಾಗಿ ಬಣ್ಣಿಸಿದ್ದಾರೆ. ನಮ್ಮ ಹಣೆ ಬರಹ ಏನು? ಧರ್ಮ ಮಾರ್ಗದಲ್ಲಿ ನಡೆಯುವಂತಹ ವ್ಯಕ್ತಿಗಳ ಉಪಾಸನೆಯನ್ನು ಮಾಡಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡಂತಹ ವ್ಯಕ್ತಿಗಳ ಗತಿ ಏನು? ಒಬ್ಬ ದೇವತೆ ಅಂದರೆ ಭಕ್ತಿಯಿಂದ ಉಪಾಸನೆ ಮಾಡ್ಬೋದು. ಬೇರೆ ಧರ್ಮದವರು ನಮ್ಮ ಸನಾತನ ಧರ್ಮದ ಮೇಲೆ ಮಾಡುವ ಆಕ್ಷೇಪ ಇದು. ನಮ್ಮ ಧರ್ಮಗಳಲ್ಲಿ ಒಬ್ಬನೇ ದೇವರು. ನಿಮ್ಮ ವೈದಿಕ ಧರ್ಮದಲ್ಲಿ ನೋಡಿ, ಇಂದ್ರ ಅಂತಾರೆ, ಚಂದ್ರ ಅಂತಾರೆ, ವರುಣ ಅಂತಾರೆ, ಅಗ್ನಿ ಅಂತಾರೆ, ವಿಶ್ವಕರ್ಮ ಅಂತಾರೆ, ಕುಬೇರ ಅಂತಾರೆ. ಎಷ್ಟು ದೇವತೆಗಳು! ಯಾರನ್ನ ಭಜನೆ ಮಾಡಬೇಕು, ಯಾರನ್ನು ಉಪಾಸನೆ ಮಾಡಬೇಕು, ಯಾರ ಸೇವೆ ಮಾಡಬೇಕು, ಯಾರಿಂದ ಅನುಗ್ರಹ ಪಡೆಯಬೇಕು, ತಲೆ ಕೆಟ್ಟು ಹೋಗ್ತದೆ. ನಮ್ಮಲ್ಲಿ ಆ ಸಮಸ್ಯೆ ಇಲ್ಲ, ಒಬ್ಬನೇ ದೇವರು. ಅದಕ್ಕಾಗಿ ನಮ್ಮ ಧರ್ಮ ಇದು ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿಕೊಳ್ಳುವವರಿದ್ದಾರೆ. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ದೇವರು ಒಬ್ಬನೇ ದೇವರು.
ಸರ್ವೋತ್ತಮನಾದ ದೇವರು ಭಗವಂತ ಒಬ್ಬನೇ ಒಬ್ಬ. ಇದನ್ನು ವೇದಗಳೇ ಹೇಳಿವೆ. ಆದರೆ ಇದನ್ನು ಅರ್ಥ ಮಾಡಿಕೊಳ್ಳದಂತೆ ವೇದಗಳಿಗೆ ಅಪಾರ್ಥ ಮಾಡಿಕೊಂಡು ತಲೆ ಕೆಡಿಸಿಕೊಂಡ್ರೆ ಅದು ವೇದದ ತಪ್ಪಲ್ಲ. ಅದನ್ನು ತೋರಿಸಿಕೊಟ್ಟ ಮಹಾನುಭಾವರು, ಪರಮೋಪಕಾರ ಮಾಡಿದವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ. ನನ್ನ ಮಾತು ಕೇಳೋದು ಬೇಡ, ಇನ್ನೊಬ್ಬರ ಮಾತು ಕೇಳೋದು ಬೇಡ, ವೇದವನ್ನೇ ನೋಡಿಬಿಡಿ. ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯಾಹ. ಇದು ವೇದದ ವಚನವೇ. ಋಗ್ವೇದದ ವಚನವನ್ನೇ ಕೊಟ್ಟು ಶ್ರೀಮದಾಚಾರ್ಯರು ಹೇಳ್ತಾರೆ. ಋಗ್ವೇದ ಏನು ಹೇಳುತ್ತೆ ನೋಡಿ. ಯೋ ದೇವಾನಾಂ ನಾಮಧ ಏಕ ಏವ. ಹೆಸರುಗಳು ಬೇಕಾದಷ್ಟಿವೆಯಪ್ಪ, ಹೆಸರುಗಳು ಬಹಳ ಇವೆ ಅಂತ ತಲೆ ಕೆಡಿಸಿಕೊಳ್ಳಬೇಡಿ. ಆ ಎಲ್ಲ ಹೆಸರುಗಳಿಂದ ಕರೆಯೋದು ಒಬ್ಬನನ್ನೇ. ಅವನಲ್ಲಿ ಅನೇಕ ಗುಣಗಳಿವೆ. ಗುಣಕೃತ ನಾಮಧೇಯಾನಿ ಯಾನಿ ನಾಮಾನಿ ಗೌಣಾನಿ. ವಿಷ್ಣು ಸಹಸ್ರನಾಮಗಳಲ್ಲಿ ಮಹಾಭಾರತದೊಳಗೆ ಪ್ರಾರಂಭದೊಳಗೆ ಹೇಳುವ ಮಾತು, ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಭಗವಂತನ ನಾಮಗಳು ಒಂದೊಂದು ಗುಣದ ಹಿನ್ನೆಲೆಯಲ್ಲಿ ಬಂದದ್ದು. ಇಡೀ ಜಗತ್ತನ್ನು ಆಳುವ ಸಾಮರ್ಥ್ಯ ದೇವರಿಗಿದೆ, ದೊಡ್ಡ ಶಕ್ತಿ ಇದೆ. ಅದಕ್ಕೆ ಐಶ್ವರ್ಯ ಅಂತಾರೆ. ಐಶ್ವರ್ಯ ಅಂದರೆ ಕನ್ನಡದಲ್ಲಿ ದುಡ್ಡು ಅನ್ನೋ ಅರ್ಥ. ಅವನಿಗೆ ಭಾಳ ಐಶ್ವರ್ಯ ಇದೆ ಅಂದರೆ ದುಡ್ಡಿದೆ, ಸಂಪತ್ತಿದೆ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ. ನಿಜವಾದ ಆ ಶಬ್ದದ ಅರ್ಥ ಈಶ್ವರ ಅಂದರೆ ನಿಯಾಮಕ, ನಾಯಕ. ಐಶ್ವರ್ಯ ಅಂದರೆ ಒಡೆತನ, ನಿಯಮನ ಮಾಡುವ ಶಕ್ತಿ, ಆಳುವ ಶಕ್ತಿ. ಇಡೀ ಜಗತ್ತನ್ನು ಆಳುವ ಶಕ್ತಿ ಪರಮಾತ್ಮನಲ್ಲಿ ನಿಸ್ಸೀಮವಾಗಿದೆ. ಪರಮ ಐಶ್ವರ್ಯ ಇದೆ ಅನ್ನೋದಕ್ಕೆ ಅವನನ್ನು ಇಂದ್ರ ಅಂತ ಹೆಸರಿನಿಂದ ಕರೆದದ್ದು. ಇಂದ್ರ ಅಂತ ಒಬ್ಬ ಬೇರೆ ದೇವತೆ, ವರುಣ ಅಂತ ಒಬ್ಬ ಬೇರೆ ದೇವತೆಯೇ ಇದ್ದಾರೆ. ದೇವತೆಗಳು ಬೇರೆ, ಆ ಹೆಸರಿನವರು ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ಆ ಎಲ್ಲ ಹೆಸರುಗಳಿಂದ ಒಬ್ಬ ದೇವರನ್ನು ಕರೆದದ್ದು ಮುಖ್ಯವಾಗಿ. ಉಳಿದವರೆಲ್ಲ ಅವನ ದಾಸರು. ಪ್ರಧಾನವಾಗಿ ಈ ಎಲ್ಲ ಹೆಸರುಗಳು ಒಬ್ಬನಿಗೆ. ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದಾರೆ. ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಡಿಗ್ರಿ ಮಾಡಿಕೊಂಡಿದ್ದ ಅಂದರೆ MA ಅಂತೂ ಹೇಳ್ತಾರೆ, PhD ಅಂತಂತಾರೆ, MCom ಅಂತಾರೆ, MBA ಅಂತಂತಾರೆ. ಏನಾದರೂ ಒಂದು ಹೇಗೆ ಹೇಳೋದು? ಅವನು ಎಲ್ಲ ಆಗಿದ್ದಾನಲ್ವ. ವ್ಯಕ್ತಿಗಳು ಬೇರೆ ಅಲ್ಲ. ನಿನ್ನ ಗಂಡ ಏನು? ಹೆಣ್ಣಿಗೆ ಕೇಳಿ, ಆಗ ಸಮಸ್ಯೆ ಆಗ್ತದೆ. ನನ್ನ ಗಂಡ MA, ನನ್ನ ಗಂಡ PhD, ನನ್ನ ಗಂಡ MB. ಎಷ್ಟು ಜನ ಗಂಡಂದರು ನಿನಗೆ ಅಂದರೆ? ಗಂಡಂದರು ಬಹಳ ಇಲ್ಲ ಅವಳಿಗೆ, ಒಬ್ಬನೇ ಗಂಡ. ಅವನು MAನೂ ಮಾಡ್ಕೊಂಡಿದ್ದಾನೆ, ಅನೇಕ ಡಿಗ್ರಿಗಳನ್ನು ಗಳಿಸಿದ್ದಾನೆ. ಬೇರೆ ಬೇರೆ ಕ್ವಾಲಿಫಿಕೇಷನ್ಸ್ ಇವೆ ಅನ್ನೋದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರೆದರೆ ಬಹಳ ವ್ಯಕ್ತಿಗಳಿದ್ದಾರೆ ಅಂತ ಅರ್ಥ ಅಲ್ಲ. ಈ ಒಳಗಿನ ವಿಷಯ ತಿಳಿಯದಂತೆ, ಸತ್ಯವನ್ನು ಅರ್ಥ ಮಾಡಿಕೊಳ್ಳದಂತೆ, ಏನಿದು ಒಂದು ಹೆಣ್ಣಿಗೆ 10 ಜನ ಗಂಡಂದಿರು ಅಂತ ಅವಳನ್ನು ನಿಂದೆ ಮಾಡಿದರೆ ಹೇಗೋ ಹಾಗೆ ಸನಾತನ ಧರ್ಮದೊಳಗೆ ಇರೋ ದೇವರು ಒಬ್ಬನೇ, ಅವನ ಗುಣಗಳು ಅನೇಕ ಅನ್ನುವುದಕ್ಕೆ ಅನೇಕ ಹೆಸರುಗಳಿಂದ ಅವನನ್ನು ಕರೆದರೆ ಎಷ್ಟು ದೇವರಪ್ಪ ಈ ಧರ್ಮದಲ್ಲಿ ಅಂತ ನಿಂದೆ ಮಾಡಿದರೆ, ಅವಿವೇಕಿಗಳು ಒಂದು ಹೆಣ್ಣನ್ನು ದೂಷಣೆ ಮಾಡಿದರೆ ಹೇಗೋ ಹಾಗೆ ಸನಾತನ ಧರ್ಮವನ್ನು ದೂಷಣೆ ಮಾಡುವವರು ಇದನ್ನು ತಿಳಿಯದೆ ಮಾಡಿದರೆ ಅವಿವೇಕಿಗಳು ಅಂತ ಅರ್ಥ ಅಷ್ಟೆ. ಅದನ್ನು ತೋರಿಸಿಕೊಟ್ಟವರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಒಬ್ಬನೇ ದೇವ ಇರೋದು, ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಎಲ್ಲರಲ್ಲಿ ಅಂತರ್ಯಾಮಿಯಾಗಿದ್ದ ದೇವರು ಒಬ್ಬ. ದ್ಯಾವ ಭೂಮಿ ಜನಯನ್ ದೇವ ಏಕಃ. ಒಬ್ಬ ಪರಮಾತ್ಮ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದು. ಏಕೋ ದಾಧಾರ ಭುವನಾನಿ ವಿಶ್ವ. ಇಡೀ ಜಗತ್ತನ್ನು ಧಾರಣೆ ಮಾಡಿದ್ದು ಒಬ್ಬನೇ, ಸಂಹಾರ ಮಾಡುವುದು ಒಬ್ಬನೇ, ನಿಯಮನ ಎಲ್ಲವನ್ನು ಮಾಡುವುದು, ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವಂತಹ ವ್ಯಕ್ತಿ. ಯಸ್ಮಾತ್ಸ ಹರಿರೇಕರಾಟ್. ಒಬ್ಬನೇ ಒಬ್ಬ ಇಡೀ ಜಗತ್ತಿನ ನಿಯಮನ ಮಾಡುವಂತಹ ವ್ಯಕ್ತಿ. ಇದು ವೇದದ ರಹಸ್ಯ. ವೇದದಲ್ಲಿ ಹೆಸರುಗಳು ಬಹಳ ಬಂದಿವೆ ಅಂತ ತಲೆ ಕೆಡಿಸಿಕೊಳ್ಳಬೇಡಿ. ಎಲ್ಲ ಹೆಸರುಗಳಿಂದ ಕರೆದದ್ದು ಒಬ್ಬನನ್ನೇ. ಇದನ್ನು ಶ್ರೀಮದಾಚಾರ್ಯರು ವೇದದ
ವಾಕ್ಯಗಳಿಂದಲೇ ನಮಗೆ ತಿಳಿಸಿಕೊಟ್ಟು ವೇದದ ಬಗ್ಗೆ ಸರಿಯಾದಂತಹ ಅಭಿಪ್ರಾಯವನ್ನು ಮೂಡಿಸಿಕೊಟ್ಟಿದ್ದಾರೆ. ಇದರಿಂದ ನಮ್ಮ ಧರ್ಮದ ಬಗ್ಗೆ ಸರಿಯಾದ ಗೌರವ ನಮಗಿದೆ, ಧೈರ್ಯವೂ ಇದೆ. ಹಾಗಾದರೆ ಬಹಳ ಜನ ದೇವತೆಗಳು ಇಲ್ಲೇ ಇಲ್ಲ ಅಂತ ತಿಳ್ಕೊಬೇಡಿ. ಬೇಕಾದಷ್ಟು ಜನ ದೇವತೆಗಳಿದ್ದಾರೆ. 33 ಕೋಟಿ ದೇವತೆಗಳಿದ್ದಾರೆ. ಇನ್ನೂ ಬೇಕಾದಷ್ಟು ದೇವತೆಗಳಿದ್ದಾರೆ. ಆದರೆ ಆ ಎಲ್ಲ ದೇವತೆಗಳು ಸ್ವತಂತ್ರರಾದ ದೇವರಲ್ಲ. ಸ್ವತಂತ್ರನಾದ, ಸರ್ವೋತ್ತಮನಾದ, ಸರ್ವಶಕ್ತನಾದ, ಸಕಲ ಜಗತ್ತಿನ ಸೃಷ್ಟಿ ಮಾಡಿದಂತಹ ದೇವರು ಒಬ್ಬ. ಅವನ ಅಧೀನರಾಗಿ ಅವನು ಹೇಳಿದಂತೆ ಕೇಳುವ, ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡುವ ದೇವತೆಗಳು ಕೋಟಿ ಕೋಟಿ. ಯಾವ ತೊಂದರೆಯೂ ಇಲ್ಲ. ಅದರಿಂದ ಒಬ್ಬರ ಮಾತನ್ನು ಕೇಳದಂತಹ ಮತ್ತೊಬ್ಬ ಒಡೆಯನಿದ್ದ ಅಂದರೆ ಆಗ ತಾನೇ ಸಮಸ್ಯೆ ಆಗೋದು, ಜಗಳ ಆಗೋದು. ನಾನು ಹೇಳಿದಂತೆ ನಡೆಯಬೇಕಾ, ಅವನು ಹೇಳಿದ ಹಾಗೆ ನಡೆಯಬೇಕಾ, ಸಮಸ್ಯೆ ಬರೋದು. ಒಬ್ಬನ ಮಾತನ್ನು ಕೇಳುವ, ಒಬ್ಬನ ಅಧೀನರಾದ ಜನ ಎಷ್ಟು ಜನ ಇದ್ದರೆ ನಮಗೆ ತೊಂದರೆ ಆಗೋದಿದೆ. ಹೀಗಾಗಿ ಒಬ್ಬರಿಗೊಬ್ಬರು ಸಂಬಂಧವಿಲ್ಲದಂತೆ ಅನೇಕ ಜನ ದೇವತೆಗಳಿದ್ದಾರೆ ಅಂದಾಗ ಸಮಸ್ಯೆ ಆದೀತು. ಪರಮಾತ್ಮನ ಅಧೀನರಾಗಿ ಎಲ್ಲರೂ ಇದ್ದಾರೆ ಅಂತ ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯರು. ಅದು ಮಾತ್ರವಲ್ಲದೆ ಆ ಎಲ್ಲ ಶಬ್ದಗಳಿಗೆ ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡುತ್ತಾರೆ. ದೇವರಿಗೆ ಅಗ್ನಿ ಎಂಬ ಶಬ್ದದಿಂದ ಕರೀತಾರೆ. ಯಾಕೆ ದೇವರು ಅಗ್ನಿ? ಅಗ್ನಿಯ ಉಪಯೋಗವನ್ನು ನಿತ್ಯದಲ್ಲಿ ಮಾಡುತ್ತೇವೆ. ಅಗ್ನಿ ಎಂಬ ಶಬ್ದವನ್ನು ನಿತ್ಯದಲ್ಲಿ ಬಳಸ್ತೇವೆ. ಎಲ್ಲ ಸಾಹಿತ್ಯದಲ್ಲಿಯೂ, ಎಲ್ಲ ಶಾಸ್ತ್ರಗಳಲ್ಲಿಯೂ, ಸಂಸ್ಕೃತದ ಗ್ರಂಥಗಳಲ್ಲಿ ಅಥವಾ ಬೇರೆ ಭಾಷೆಯ ಗ್ರಂಥಗಳಲ್ಲಿಯೂ ಸಂಸ್ಕೃತದ ಪದಗಳನ್ನು ಬಳಸುವಾಗ ಅಗ್ನಿ, ಇಂದ್ರ ಮೊದಲಾದ ಶಬ್ದಗಳನ್ನು ಬಳಸ್ತೇವೆ. ಆದರೆ ಆ ಅಗ್ನಿ ಎಂಬ ಶಬ್ದದಿಂದ ಯಾಕೆ ದೇವರನ್ನು ಕರೆಯೋದು, ಏನಿದೆ ಅದರೊಳಗೆ ರಹಸ್ಯ, ಅದನ್ನು ತೋರಿಸಿಕೊಡ್ತಾರೆ ಶ್ರೀಮದಾಚಾರ್ಯರು. ಬಹಳ ಸುಂದರವಾಗಿ ತೋರಿಸ್ತಾರೆ. ಅನೇಕ ಕಾರಣಗಳಿಂದ ಭಗವಂತನನ್ನು ಅಗ್ನಿ ಅಂತ ಕರೀತಾರೆ. ಅಗ್ರಣೀತ್ವಾತ್ ಅಗ್ನಿ. ಒಂದು ಕಟ್ಟಡವನ್ನು ನೋಡಿದರೆ ಯಾರಿದನ್ನು ಮಾಡಿದರೋ ಅಂತ ಆ ಕಟ್ಟಡ ಮಾಡಿದ ವ್ಯಕ್ತಿ, ಅದಕ್ಕಾಗಿ ಅವನು ಶ್ರಮಿಸಿದ ರೀತಿ, ಇವುಗಳೆಲ್ಲವನ್ನು ನಾವು ನೆನೆಸಿಕೊಳ್ತೇವಲ್ಲ, ಆ ರೀತಿ ನೆನೆಸಿಕೊಳ್ಳೋದು ಇದು ನೆನೆಸಿಕೊಳ್ಳೋದು. ಬರೀ ಅವನ ಚಿತ್ರ ಕಣ್ಮುಂದೆ ತಂದುಕೊಳ್ಳೋದಲ್ಲ. ಅವನು ಈ ಕೆಲಸ ಮಾಡಿದ, ಅದಕ್ಕಾಗಿ ಬಹಳ ಪರಿಶ್ರಮ ಪಟ್ಟ, ಮನೆ ಮನೆಗೆ ಅಲದಾಡಿದ್ದಾನೆ, ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಾನೆ, ಇದನ್ನೆಲ್ಲ ನೆನೆಸಿಕೊಳ್ಳೋದಿದೆಯಲ್ಲ, ಅದು ನಿಜವಾದ ಸ್ಮರಣೆ. ಹಾಗೆ ಶ್ರೀಮದಾಚಾರ್ಯರ ಸ್ಮರಣೆ ಅಂದರೆ ಏನವರ ಗ್ರಂಥಗಳನ್ನು ಮಾಡಿದರು, ಯಾವ ರೀತಿ ಮಾಡಿದ್ದಾರೆ, ಏನದರೊಳಗೆ ಹೇಳಿದ್ದಾರೆ, ಅಯ್ಯೋ ಇಂತಹ ತತ್ವವನ್ನು ಕೊಟ್ಟವರಲ್ಲ ನಮ್ಮ ಗುರುಗಳು ಅಂತ ಸ್ಮರಣೆ ಮಾಡಿದರೆ ಅದು ನಿಜವಾದ ಸ್ಮರಣೆ. ಹಾಗೆ ಅವರ ಸ್ಮರಣೆ ಮಾಡೋದು ಅಂದರೆ ಏನು? ಸರ್ವಮೂಲ ಗ್ರಂಥಗಳಲ್ಲಿ ಅವರು ಉಪದೇಶ ಮಾಡಿದ ಒಂದೊಂದು ವಿಷಯಗಳನ್ನು ಪ್ರತ್ಯೇಕವಾಗಿ ತಲೆಯಲ್ಲಿ ತಂದುಕೊಂಡು ಇಂತಹ ತತ್ವವನ್ನು ಉಪದೇಶ ಮಾಡಿದವರು ಅಂತ ಅವರ ಸ್ಮರಣೆಯನ್ನು ನಾವು ಮಾಡಿದರೆ ಆಗ ಅದು ನಿಜವಾದ ಸ್ಮರಣೆ. ಆ ಸ್ಮರಣೆ ಮಾಡಿದರೆ ನಮಗೆ ಸಂಸಾರದಿಂದ ಮೋಚನೆ. ಅಂದರೆ ಬರೀ ಶ್ರೀಮದಾಚಾರ್ಯರನ್ನು ಕೈ ಮುಗಿದರಲ್ಲ, ಅವರ ಚಿತ್ರಕ್ಕೆ ತಲೆಬಾಗಿದರಲ್ಲ, ಅವರ ಪ್ರತಿಮೆಗೆ ಅಭಿಷೇಕ ಮಾಡಿದ ಮಾತ್ರಕ್ಕಲ್ಲ, ಸರ್ವಮೂಲ ಗ್ರಂಥಗಳಲ್ಲಿ ಅವರು ಹೇಳಿದ ಒಂದೊಂದು ತತ್ವಗಳನ್ನು ಸ್ಮರಿಸಿಕೊಂಡು ಆ ತತ್ವಗಳಿಗೆ ಅನುಗುಣವಾಗಿ ಅವರ ಚಿಂತನೆಯನ್ನು ನಾವು ಮಾಡಿದಾಗ ನಿಜವಾದಂತಹ ಅವರ ಸ್ಮರಣೆಯಾಗುತ್ತೆ. ಅಗ್ರಣೀತ್ವಾದ ಅಗ್ನಿ. ಯಾಕೆ ಭಗವಂತನನ್ನು ಅಗ್ನಿ ಎಂಬುದಾಗಿ ಕರೀತಾರೆ ಅನ್ನೋದನ್ನು ಹೇಳ್ತಾರೆ. ಅಗ್ರಣೀತ್ವಾದ ಅಗ್ನಿ. ಭಗವಂತ ಯಾಕೆ ಅಗ್ನಿ ಅಂದರೆ ಅಗ್ರನಾಯಕನಾದದ್ದರಿಂದ ಅಗ್ನಿ ಅಂತ. ದೇವರಲ್ಲಿರುವಂತಹ ಒಂದು ದೊಡ್ಡದಾದ ಗುಣ ಅದು ಅಗ್ರಣೀತ್ವಾದ್, ಅಗ್ರನಾಯಕನಾದದ್ದರಿಂದ ಭಗವಂತನಿಗೆ ಅಗ್ನಿ ಎಂಬುದಾಗಿ ಕರೀತಾರೆ. ಏನದು ಅಗ್ರನಾಯಕ? ಅಗ್ರನಾಯಕನಾಗೋದು ಅಂದರೆ ಏನು? ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಮೊಟ್ಟ ಮೊದಲಿಗೆ ಅದನ್ನು ಪ್ರಾರಂಭ ಮಾಡಿ
ದಾರಿಯನ್ನು ತೋರುವವನು ಭಗವಂತ. ಯಾವುದೇ ಒಂದು ಕಾರ್ಯವನ್ನು ಒಬ್ಬರು ಮಾಡಿದ್ದನ್ನು ಮುಂದುವರಿಸಿಕೊಂಡು ಹೋಗೋದು ಸುಲಭ, ಮೊಟ್ಟ ಮೊದಲು ಮಾಡುವುದಿದೆಯಲ್ಲ ಅದು ಬಹಳ ಕಷ್ಟ. ಕಷ್ಟ ಅಂದರೆ ದೇವರಿಗೆ ಕಷ್ಟ ಅಂತ ಅರ್ಥ ಅಲ್ಲ. ವ್ಯವಹಾರದ ದೃಷ್ಟಿಯಲ್ಲಿ ಉಳಿದವರಿಗೆ ಅದು ಅಸಾಧ್ಯವಾದದ್ದು, ಸಾಮಾನ್ಯರಿಗೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ಗೌರವ ಕೊಡಬೇಕು, ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು? ನಮಸ್ಕಾರ ಹೇಗೆ ಮಾಡಬೇಕು ಅದೇನು ದೊಡ್ಡ ವಿಷಯ. ಕೈ ಮುಗಿಯೋದು, ಕೈ ಮುಗಿದು ಬಿಟ್ಟರೆ ನಿಮಗೆ ಸಂತೋಷ ಆಗಿಬಿಡುತ್ತೆ. ಬಾಗಿ ನಮಸ್ಕಾರ ಮಾಡಿದರೆ ಸಂತೋಷವಾಗತ್ತೆ. ನಿಮಗೆ ಸಂತೋಷ ಆಯಿತು ನಿಜ, ನಿಮಗೆ ಅವನಿಗೆ ಕೈ ಮುಗಿದ್ರೆ ಯಾಕೆ ಸಂತೋಷ ಆಯಿತು ಹೇಳಿ? ಕೈ ಮುಗಿದ್ರೆ ನಮಸ್ಕಾರ ಮಾಡಿದ, ನನ್ನನ್ನು ದೊಡ್ಡವ ಅಂತ ಒಪ್ಪಿಕೊಂಡ ಅಂತ ಅರ್ಥ, ನನಗೆ ಬಾಗಿದ, ನನಗೊಂದು ಗೌರವವನ್ನು ಸಲ್ಲಿಸಿದ ಅಂತ ಅರ್ಥ. ಯಾಕೆ? ಎರಡು ಕೈ ಜೋಡಿಸುವುದಕ್ಕೂ ಗೌರವ ಸೂಚನೆ ಅವನು ಮಾಡಿದ ಅನ್ನುವುದಕ್ಕೂ ಏನು ಸಂಬಂಧ? ಕೈ ಜೋಡಿಸಿದರೆ ಯಾಕೆ ಗೌರವ, ಕೈ ಎತ್ತಿದರೆ ಯಾಕೆ ಗೌರವ ಅಲ್ಲ? ಅದು ಅಲ್ಲ ಅಷ್ಟೇ. ನಮಸ್ಕಾರ ಮಾಡೋದು ಅಂದರೆ ಹೀಗೆ ತಾನೆ. ಹಾಗೆ ಅಂತ ಯಾರು ಹೇಳಿದರು? ಹಿರಿಯರು ಹೇಳಿದರು. ಅವರಿಗೆ ಯಾರು ಹೇಳಿದರು? ಅವರ ಹಿರಿಯರು ಹೇಳಿದರು. ಆದರೆ ನಮಗೆ ಕೈ ಜೋಡಿಸಿದರೆ ಇದು ಗೌರವ ಸೂಚನೆ ಎನ್ನುವುದು ಗೊತ್ತಿದ್ದ ವಿಷಯ. ಯಾಕೆ ಅಂತ ಕೇಳಿದರೆ ನಮಗೆ ಹೇಳಲಿಕ್ಕೆ ಗೊತ್ತಿಲ್ಲ. ಅದು ಹಿಂದಿನವರು ಹಾಗೆ ಮಾಡ್ತಾ ಬಂದಿದ್ದಾರೆ, ನಾವು ಮಾಡ್ತೇವೆ ಅಷ್ಟೆ. ಮೊದಲು ಮಾಡುವವನಿಗೆ ಇದು ಪ್ರಶ್ನೆ. ಇದು ನಮಸ್ಕಾರ, ಇದು ತಿರಸ್ಕಾರ, ಇದು ಪುರಸ್ಕಾರ. ಹೀಗೆ ಮಾಡಿದರೆ ಹೀಗೆ ಅಂತ ಮೊಟ್ಟ ಮೊದಲು ಅದನ್ನು ಹಾಕಿಕೊಡಬೇಕಲ್ಲ, ಅದು ಯಾರು? ಅದು ಭಗವಂತ. ಉದಾಹರಣೆಗೆ ಹೇಳಿದೆ, ಬರೇ ನಮಸ್ಕಾರ ಬಂದೇ ಅಲ್ಲ, ಪ್ರತಿಯೊಂದಕ್ಕೂ ಹೀಗೆ. ಸೃಷ್ಟಿ ಹೇಗೆ ಮಾಡಬೇಕು? ಸೃಷ್ಟಿ ಅಂದರೆ ಯಾವ ರೀತಿ ಮಾಡಬೇಕು? ಸೃಷ್ಟಿಗೆ ವಿಧಾನ ಏನು? ಏನಾದರೂ ಸೃಷ್ಟಿಯಾಗತ್ತೆ. ಒಂದು ಕ್ರಮದಲ್ಲಿ ಸೃಷ್ಟಿಯನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಎಲ್ಲರೂ ಕೂಡ, ಮುಂದುವರೆದಿದೆ. ಆದರೆ ಹೀಗಾದರೆ ಸೃಷ್ಟಿಯಾಗಬೇಕು ಅನ್ನುವ ವ್ಯವಸ್ಥೆಯನ್ನು ಮೊದಲು ಮಾಡಿದವನು ಯಾರು? ಅದು ಭಗವಂತ. ಇವತ್ತು ಯಾರೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಮದುವೆ ಮಾಡಿಕೊಳ್ಳೋದು, ಮಕ್ಕಳನ್ನು ಪಡೆಯೋದು, ಸೃಷ್ಟಿಯನ್ನು ಮುಂದುವರಿಸೋದು, ಇದು ಜಗತ್ತಿನಲ್ಲಿ ನಡೆದು ಹೋಗಿದೆ. ಆದರೆ ಈ ರೀತಿಯಲ್ಲಿ ಸೃಷ್ಟಿಯಾಗಬೇಕು ಅನ್ನುವ ವ್ಯವಸ್ಥೆ ಮಾಡಿ ಮೊಟ್ಟ ಮೊದಲು ಕೊಟ್ಟದ್ದಿದೆಯಲ್ಲ, ಅದು ಬಹಳ ದೊಡ್ಡದು. ಅದನ್ನು ಮಾಡುವುದಕ್ಕೆ ಯಾವ ಮಾನವರಿಗೂ ಆಗಿಲ್ಲ. ಯಾವ ಮಾನವರೂ ಅಲ್ಲ, ಯಾವ ದಾನವರೂ ಅಲ್ಲ, ಯಾವ ದೇವತೆಗಳೂ ಅಲ್ಲ. ಮೊಟ್ಟ ಮೊದಲಿಗೆ ಅದನ್ನು ತೋರಿಸಿಕೊಟ್ಟು ಹೀಗೆ ಮಾಡಬೇಕು ಸೃಷ್ಟಿ ಅಂತ ಹೇಳಿ ಆ ರೀತಿಯ ಸೃಷ್ಟಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟವ ದೇವರು. ಅದು ಅಗ್ರಣೀಹಿ. ಏನು ಮಾಡಿದರೆ ಸಂಹಾರ, ಏನು ಮಾಡಿದರೆ ಸೃಷ್ಟಿ, ಏನು ಮಾಡಿದರೆ ಬದುಕು, ಏನು ಮಾಡಿದರೆ ಜ್ಞಾನ, ಏನು ಮಾಡಿದರೆ ಸಂಸಾರ, ಏನು ಮಾಡಿದರೆ ಮೋಕ್ಷ, ಇದೆಲ್ಲವನ್ನೂ ಕೂಡ ಮೊಟ್ಟ ಮೊದಲು ವ್ಯವಸ್ಥೆ ಮಾಡಿಕೊಟ್ಟವನು ಭಗವಂತ. ಅವನು ಅಗ್ರಣೀಹಿ, ಅಗ್ರನಾಯಕನಾದವರು. ವೇದಗಳಲ್ಲಿ ಉಪದೇಶಗಳನ್ನು ಮಾಡುವ ಮೂಲಕವಾಗಿಯೂ ಭಗವಂತ ಅಗ್ರಣೀಹಿ, ಮಹಾಭಾರತಾದಿ ಗ್ರಂಥಗಳನ್ನು ರಚನೆ ಮಾಡುವ ಮೂಲಕವಾಗಿಯೂ ಅಗ್ರಣೀಹಿ. ಇವತ್ತು ಬೇಕಾದಷ್ಟು ಶಾಸ್ತ್ರಗಳು ಬಂದಿವೆ. ಆ ಎಲ್ಲ ಶಾಸ್ತ್ರಗಳ, ಎಲ್ಲ ಸಾಹಿತ್ಯಗಳ ಮೂಲ ಅದು ಮಹಾಭಾರತ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್. ಆ ರೀತಿ ಎಲ್ಲ ಶಾಸ್ತ್ರಗಳ ಸಾರವನ್ನು ಮೂಲಭೂತವಾಗಿ ಮೊಟ್ಟ ಮೊದಲಿಗೆ ಹೇಳಿದ್ದು ಭಗವಂತ. ಆದದ್ದರಿಂದ ಅವನು ಅಗ್ರಣೀಹಿ. ಸೃಷ್ಟಿಗೆ ಪ್ರವರ್ತಕನಾದದ್ದರಿಂದ ಅಗ್ರಣೀಹಿ. ಅಗ್ರಣಿ ಆದದ್ದರಿಂದ ಅವನನ್ನು ಅಗ್ನಿ ಎಂಬುದಾಗಿ ಕರೆಯೋದು ಅಂತ ಶ್ರೀಮದಾಚಾರ್ಯರು ಋಗ್ಭಾಷ್ಯದಲ್ಲಿ ಪ್ರಾರಂಭದಲ್ಲಿ ತಿಳಿಸ್ತಾರೆ. ಇದೊಂದೇ ಕಾರಣ ಅಲ್ಲ. ಅಂಗನೇತೃತ್ವಾದ ಅಗ್ನಿ, ಅಗ ನೇತೃತ್ವಾದ ಅಗ್ನಿ, ಅತೃತ್ವಾದ ಅಗ್ನಿ. ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಶ್ರೀಮದಾಚಾರ್ಯ.
ಅಂಗನೇತೃತ್ವಾದ ಅಗ್ನಿ. ಅಂಗ ಅಂದರೆ ನಮ್ಮ ಈ ಶರೀರ. ಈ ಶರೀರಕ್ಕೆ ಭಗವಂತ ಪ್ರೇರಕನಾದದ್ದರಿಂದ ಅವನಿಗೆ ಅಗ್ನಿ ಅಂತಾರೆ. ಶರೀರದೊಳಗೆ ಅಂತರ್ಯಾಮಿಯಾಗಿ ದೇವರಿದ್ದು ನಮ್ಮ ಶರೀರದಲ್ಲಿ ಪ್ರೇರಣೆಯನ್ನು ಮಾಡುತ್ತಾನೆ ಅನ್ನುವುದಕ್ಕೆ ಈ ಶರೀರ ಕಾರ್ಯವನ್ನು ಮಾಡುತ್ತೆ. ಅಂಗ ಅಂದರೆ ಶರೀರ. ಅಂಗ ನೀ ಅಗ್ನಿ, ಅಂಗವನ್ನು ನಮ್ಮ ಶರೀರವನ್ನು ಪ್ರೇರಿಸ್ತಾನೆ ಅನ್ನುವುದಕ್ಕೆ ಅಗ್ನಿ. ನೋಡಿ, ಶ್ರೀಮದಾಚಾರ್ಯರು ಹೇಳುವ ಈ ಅರ್ಥಗಳು ಎಷ್ಟು ಸೊಗಸಾಗಿವೆ ಅಂದರೆ, ನಾವು ಅನುಭವಕ್ಕೆ ತಂದುಕೊಳ್ಳೋದಾದರೆ, ದೇವರು ನಮ್ಮ ಶರೀರ ಕಾರ್ಯಶೀಲವಾಗುವಂತೆ ಮಾಡುವುದಕ್ಕೆ ಶರೀರದಲ್ಲಿ ತೇಜಸ್ಸನ್ನಿಟ್ಟು ತಾನು ಅದರೊಳಗಿದ್ದು ಅದರ ಮೂಲಕ ಶರೀರವನ್ನು ನಡೆಸ್ತಾನೆ ಅನ್ನುವುದಕ್ಕಾಗಿಯೇ ವೈದ್ಯರು ಪರೀಕ್ಷೆ ಮಾಡುವಾಗ ಕೈ ಕಾಲುಗಳನ್ನು ಮುಟ್ಟಿ ನೋಡುತ್ತಾರೆ. ಪೂರ್ಣ ತಣ್ಣಗೆ ಇದೆ ಅಂದರೆ ಕೆಲಸ ಮುಗಿಯಿತು ಅಂತಾರೆ. ಯಾಕೆ? ಒಳಗೆ ತೇಜಸ್ಸಿಲ್ಲ, ಅಗ್ನಿ ಇಲ್ಲ. ಅರ್ಥಾತ್ ಬಿಸಿ ಇಲ್ಲ ಅಂದರೆ ಅದರ ಅರ್ಥ ಇದು ಇನ್ನು ಮುಂದೆ ಕೆಲಸ ಮಾಡುವುದಿಲ್ಲ. ಹಾಗಾದರೆ ಕೆಲಸ ಮಾಡಿಸುವುದು ಯಾವುದು? ಒಳಗಿರುವಂತಹ ಬಿಸಿ. ಎಲ್ಲ ಅಂಗಾಂಗಗಳು ಕ್ರಿಯಾಶೀಲವಾಗಿದ್ದರೆ ಬಿಸಿ ಇರುತ್ತೆ. ಬಿಸಿ ಇದೆ ಅಂದರೆ ಅಗ್ನಿ ಇದೆ. ಹಾಗಾದರೆ ಅಗ್ನಿ ಅಂದರೆ ಏನಾಯಿತು? ಅಂಗನೇತ, ಶರೀರಕ್ಕೆ ಪ್ರೇರಕವಾದದ್ದು ಅಗ್ನಿ, ತೇಜಸ್ಸು. ಅದು ಒಳಗಿದ್ದು ಕೆಲಸ ಮಾಡುತ್ತೆ. ಜಡವಾದ ಅಗ್ನಿ ಕೆಲಸ ಮಾಡಿಸೋದಿಲ್ಲ. ಅದರೊಳಗಿದ್ದು ಭಗವಂತ ಆ ಕಾರ್ಯವನ್ನು ಮಾಡುತ್ತಾನೆ. ಹಾಗಾದರೆ ಭಗವಂತ ಅಗ್ನಿಯಾಗಿ ಹೊರಗಿನ ಅಡಿಗೆ ಮಾಡುವುದಕ್ಕೋ ಬೆಳಕು ಕೊಡುವುದಕ್ಕೋ ಮಾತ್ರ ಅಲ್ಲ, ಒಳಗಿದ್ದು ಶರೀರ ಕಾರ್ಯದಲ್ಲಿ ಪ್ರವೃತ್ತವಾಗುವುದಕ್ಕೂ ಭಗವಂತ ಕಾರಣನಾದದ್ದರಿಂದ ಅವನಿಗೆ ಅಗ್ನಿ ಎಂಬ ಹೆಸರಿನಿಂದ ಕರೀತಾರೆ ಎಂಬ ಶ್ರೀಮದಾಚಾರ್ಯರ ವ್ಯಾಖ್ಯಾನ. ಹಾಗೂ ನಮ್ಮ ಅನುಭವ ನೋಡಿದರೆ ಹಾಗಾದರೆ ಎಷ್ಟು ಶ್ರೀಮದಾಚಾರ್ಯರ ವ್ಯಾಖ್ಯಾನ ಔಚಿತ್ಯಪೂರ್ಣವಾದದ್ದು, ಅನುಭವಕ್ಕೆ ಅನುಕೂಲವಾದದ್ದು ಅಂತ ನಮಗೆ ತಿಳಿದು ಬರುತ್ತೆ. ಅಗನೇತೃತ್ವಾದ ಅಗ್ನಿ. ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ ಆಚಾರ್ಯರು. ಗ ಅಂದರೆ ತನ್ನಷ್ಟಕ್ಕೆ ತಾನು ಕ್ರಿಯಾಶೀಲವಾದ ವಸ್ತು. ಅಗ ಅಂದರೆ ಕ್ರಿಯಾಶೀಲತೆ ಇಲ್ಲದ ಸ್ಥಿರವಾದ ವಸ್ತು. ಕಲ್ಲು ನಿಂತಲ್ಲಿಯೇ ನಿಲ್ಲತ್ತೆ, ಅದು ಅಗ. ನಿಂತಲ್ಲಿಯೇ ನಿಲ್ಲುವಂತಹ ವಸ್ತುವಿಗೆ ಅಗ ಅಂತಾರೆ. ಯಾವ ವಸ್ತು ತನ್ನಷ್ಟಕ್ಕೆ ತಾನೇ ಕ್ರಿಯೆ ಮಾಡೋದಿಲ್ಲ, ಅಗ, ಅದನ್ನು ಗ ಮಾಡುವವನು ಭಗವಂತ. ಅಗ ನೇತೃತ್ವಾದ ಅಗ್ನಿ. ಕ್ರಿಯಾಶೀಲವಲ್ಲದ ವಸ್ತುವನ್ನು ಕ್ರಿಯಾಶೀಲವಾಗುವಂತೆ ಮಾಡ್ತಾನೆ, ಅವನು ಅಗ್ನಿ ಅಂತ. ನೋಡಿ, ದೇವರು ಅಗ್ನಿ, ಕ್ರಿಯಾಶೀಲವಲ್ಲದೇ ಇರುವ ನಮ್ಮೆಲ್ಲರನ್ನು ಕ್ರಿಯಾಶೀಲರನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಅಗ್ನಿ ಎನ್ನುವುದು ನಿಜ. ಆದರೆ ಮಾಡುವುದು ದೇವರು ಅಗ್ನಿಯ ಮೂಲಕವಾಗಿ ಮಾಡ್ತಾನೆ, ಅಗ್ನಿಯನ್ನು ನಿಮಿತ್ತ ಮಾಡ್ತಾನೆ. ಕ್ರಿಯಾಶೀಲವಾಗದೇ ಇರುವುದನ್ನು ಕ್ರಿಯಾಶೀಲ ಮಾಡುವುದಕ್ಕೆ ನಾವು ಅಗ್ನಿಯನ್ನು ಬಳಸಿಕೊಳ್ತೇವೆ ಎನ್ನುವುದು ನಿಮಗೆ ಗೊತ್ತು. ಇವತ್ತು ವಾಹನಗಳನ್ನು ಮುಂದೆ ನಡೆಸೋದಕ್ಕೆ ಏನನ್ನು ಉಪಯೋಗಿಸ್ತೇವೆ? ಬೇರೆ ಬೇರೆ ಇಂಧನಗಳನ್ನು ಉಪಯೋಗಿಸ್ತೇವೆ. ಆ ಇಂಧನಗಳೆಲ್ಲ ಏನು ಮಾಡ್ತವೆ? ಹೀಟು ಕ್ರಿಯೇಟ್ ಆಗುತ್ತೆ. ಹಾಗಾದರೆ ಆ ಹೀಟು ಕ್ರಿಯೇಟ್ ಆಗಿ ಆ ಬಿಸಿಯಿಂದ, ಅಗ್ನಿಯಿಂದ, ಆ ಅಗ್ನಿಯ ಶಕ್ತಿಯಿಂದ, ಅಗ್ನಿ ಅಂದರೆ ಧಗಧಗ ಉರಿಯುವ ಅಗ್ನಿ ಬೇಕಾಗಿಲ್ಲ. ಆದರೆ ಅಗ್ನಿಯ ಏನೊಂದು ತೇಜಸ್ಸಿದೆ, ಉಷ್ಣತೆ ಇದೆ, ಆ ಉಷ್ಣತೆಯಿಂದ ಕಾರ್ಯವಾಗುತ್ತೆ. ಹಾಗಾದರೆ ಅಗ ಕಾರ್ಯಶೀಲವಲ್ಲದ ವಸ್ತುಗಳನ್ನು ನೀ ಮುಂದೆ ನಡೆಸಿಕೊಂಡು ಹೋಗುವಂತಹ ವಸ್ತು ಯಾವುದೋ ಅದು ಉಷ್ಣತೆ, ತೇಜಸ್ಸು, ಅಗ್ನಿಯ ಶಕ್ತಿ. ಅದನ್ನು ಅಗ್ನಿ. ನೋಡಿ, ಅಗ್ನಿಯ ಉಪಯೋಗ ಜಗತ್ತಿನಲ್ಲಿ ಹೇಗಿದೆ ನಮಗೆ ಗೊತ್ತು. ಆದರೆ ಈ ಕಾರಣಕ್ಕಾಗಿ ಅಗ್ನಿ ಅಂತ ಕರೀತಾರೆ, ಅದು ಗೊತ್ತಿಲ್ಲ. ಅದನ್ನು ತೋರಿಸಿಕೊಟ್ಟದ್ದು ಶ್ರೀಮದಾಚಾರ್ಯರು. ಅದನ್ನು
ಕಾರ್ಯಶೀಲವಾಗುವಂತೆ ಮಾಡುವುದಕ್ಕೆ ಏನೊಂದು ತೇಜಸ್ಸು ಬೇಕೋ ಅದು ಅಗ್ನಿ. ಆದರೆ ಅದು ಸ್ವತಂತ್ರ ಅಲ್ಲ, ಅದರೊಳಗಿದ್ದು ಆ ಶಕ್ತಿಯನ್ನು ಕೊಡುವವನು ನಿಜವಾದ ಅಗ್ನಿ ಭಗವಂತ ಅಂತ. ಹೀಗೆ ಇನ್ನು ಅತೃತ್ವಾದ ಅಗ್ನಿ, ಎಲ್ಲವನ್ನು ಭಕ್ಷಣೆ ಮಾಡ್ತಾನೆ, ಆದ್ದರಿಂದ ಅಗ್ನಿ ಅಂತ. ಏನು ಹಾಕಿದರೂ ಸುಟ್ಟೋಗತ್ತೆ ಅಗ್ನಿಯಲ್ಲಿ. ಏನು ಹಾಕಿ ಸರ್ವಭಕ್ಷಕ ಅಂತ ಅಗ್ನಿಗೆ ಇನ್ನೊಂದು ಹೆಸರು. ಅಗ್ನಿಯಲ್ಲಿ ಯಾವುದನ್ನು ಹಾಕಿದರೂ ಅದು ಅಗ್ನಿ ಸುಟ್ಟು ಬಿಡತ್ತೆ. ಹಾಗೆ ಜಗತ್ತಿನೊಳಗಿನ ಎಲ್ಲ ಪದಾರ್ಥಗಳನ್ನು ಪ್ರಳಯ ಕಾಲದಲ್ಲಿ ಭಗವಂತ ತಾನು ಸ್ವೀಕಾರ ಮಾಡ್ತಾನೆ ಅನ್ನುವುದಕ್ಕಾಗಿ ಭಗವಂತನಿಗೆ ಅಗ್ನಿ ಎಂಬುದಾಗಿ ಕರೀತಾರೆ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡಿದಾಗ ದೇವರು ಸ್ವೀಕಾರ ಮಾಡ್ತಾನೆ ಅನ್ನುವುದಕ್ಕಾಗಿ ಅಗ್ನಿ ಅಂತ ಮಾತ್ರ ತಿಳಿಯಬೇಡಿ. ನಾವು ನೀವೆಲ್ಲ ಸಮರ್ಪಣೆ ಮಾಡಿದ್ದನ್ನು ಸ್ವೀಕಾರ ಮಾಡ್ತಾನೆ, ಆದ್ದರಿಂದಲೂ ದೇವರು ಅಗ್ನಿ. ದೇವರನ್ನು ಅಗ್ನಿ ಅಂತ ಕರೆಯುವುದು ಯಾಕೆ? ಜಗತ್ತಿನಲ್ಲಿ ದೇವರ ಪೂಜೆ ಮಾಡುವವರು ಎಷ್ಟು? ಸಾವಿರಾರು ಜನ. ಅಷ್ಟೆಲ್ಲ ಸಾವಿರಾರು ಅಲ್ಲ, ಕೋಟಿ ಕೋಟಿ ಅನಂತ ಭಕ್ತರಿದ್ದಾರೆ. ಎನ್ನಂಥ ಭಕ್ತರು ಅನಂತ ನಿನಗುಂಟು, ನಿನ್ನಂಥ ಸ್ವಾಮಿ ನನಗಿಲ್ಲ ಅಂತಾರೆ ದಾಸರು. ಅನಂತ ಭಕ್ತರು ದೇವರಿಗಿದ್ದಾರೆ, 14 ಲೋಕಗಳಲ್ಲಿದ್ದಾರೆ. ಅವರವರು ಭಗವಂತನಿಗೆ ಸೇವೆಯನ್ನು ಸಮರ್ಪಣೆ ಮಾಡ್ತಾರೆ. ಅವರು ಮಾಡಿದಂತಹ ಸಮರ್ಪಣೆಯನ್ನು, ನೈವೇದ್ಯವನ್ನು ದೇವರು ಸ್ವೀಕಾರ ಮಾಡ್ತಾನೋ ಮಾಡೋದಿಲ್ವೋ? ಅಗ್ನಿ, ಅತೃತ್ವಾದ ಅಗ್ನಿ. ಅಗ್ನಿ ಎಂಬ ಶಬ್ದದಿಂದಲೇ ವೇದ ಉತ್ತರ ಕೊಡುತ್ತದೆ. ಎಲ್ಲರೂ ಸಮರ್ಪಿಸಿದ್ದನ್ನು ದೇವರು ಸ್ವೀಕಾರ ಮಾಡ್ತಾನೆ. ಅದರೊಳಗಿನ ಸಾರವನ್ನು, ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಅಶುಭವನ್ನು ಸ್ವೀಕಾರ ಮಾಡುವುದಿಲ್ಲ. ಇದು ಭಗವಂತನ ಶಕ್ತಿ, ಭಗವಂತನ ಸಾಮರ್ಥ್ಯ ಅನ್ನುವುದಕ್ಕೆ ಪರಮಾತ್ಮನಿಗೆ ಅಗ್ನಿ ಅಂತಾರೆ. ಶುಭಂ ಪಿಬತ್ಯ ಸೌನಿತ್ಯಂ ನಾಶುಭಂ ಸಹರಿಃ ಕ್ವಚಿತ್, ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನ ಜ್ಞಾಯತೆ ಕ್ವಚಿತ್. ದೇವರು ಅಗ್ನಿಯಾಗಿದ್ದಾನೆ ಅಂತ ವೇದದಲ್ಲಿ ಮೊಟ್ಟ ಮೊದಲು ಬರುವ ಶಬ್ದ ಅಗ್ನಿಮೀಳೆ ಪರೋಹಿತಂ ಅಂತ. ಅಗ್ನಿ ಅಂತ ಪರಮಾತ್ಮನನ್ನು ಕರೆದದ್ದರ ಹಿನ್ನೆಲೆಯನ್ನು ಇಷ್ಟು ರೀತಿಯಿಂದ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ನೋಡಿ, ಪರಮಾತ್ಮ ನಾವು ಕೊಟ್ಟದ್ದೆಲ್ಲವನ್ನು ಸ್ವೀಕಾರ ಮಾಡ್ತಾನೆ ಎನ್ನುವುದು ಎಷ್ಟು ಅದ್ಭುತವಾದಂತಹ ಸಂಗತಿ ಇದೆ. ಯಾಕೆ ಅಂದರೆ, ಒಬ್ಬ ವ್ಯಕ್ತಿ ಒಂದನ್ನು ಸ್ವೀಕಾರ ಮಾಡಬೇಕು, ತಿನ್ನಬೇಕು ಅಂದರೆ ಮೊದಲನೆಯದಾಗಿ ಅವನಿಗೆ ಅವಶ್ಯಕತೆ ಇರಬೇಕು, ಹಸಿವೆಯಾಗಿರಬೇಕು. ಅದಕ್ಕಾಗೇ ಹೇಳ್ತಾರೆ, ಬೇರೆ ದಾನಗಳಿಗಿಂತಲೂ ಅನ್ನದಾನ ಶ್ರೇಷ್ಠ ಅಂತ. ಯಾಕೆ ಅಂದರೆ, ಬಟ್ಟೆಗಳನ್ನು ಕೊಟ್ಟರೆ ಎಷ್ಟು ಕೊಟ್ಟರು ಇನ್ನೂ ಬೇಕು ಅಂತಾನೆ, ದುಡ್ಡು ಕೊಟ್ಟರೆ ಇಷ್ಟೇ ಕೊಟ್ಟ ಅಂತಂತಾರೆ. ನಿಸ್ವೋ ವಷ್ಟಿ ಶತಂ ಶತಿ ದಶಶತಂ ಲಕ್ಷಂ ಸಹಸ್ರಾಧಿಪ ಅಂತ. ಏನಿಲ್ಲದೆ ಇದ್ದಾಗ ಒಂದು 10 ರೂಪಾಯಿ ಇದ್ದರೆ ಸಾಕು ಅಂತಾನೆ, 10 ಇದ್ದರೆ 100 ಅಂತಾನೆ, 100 ಇದ್ದರೆ 1000 ಲಕ್ಷ ಕೋಟಿ, ತೃಪ್ತಿಯೇ ಇಲ್ಲ ಅದಕ್ಕೆ. ಹೀಗಾಗಿ ಹಣವನ್ನು ಕೊಟ್ಟು ತೃಪ್ತಿಪಡಿಸ್ಲಿಕ್ಕಾಗೋದಿಲ್ಲ, ಬಟ್ಟೆ ಕೊಟ್ಟು ತೃಪ್ತಿಪಡಿಸ್ಲಿಕ್ಕಾಗೋದಿಲ್ಲ, ಬೆಳ್ಳಿ ಬಂಗಾರ ಕೊಟ್ಟರೆ ತೃಪ್ತಿ ಆಗೋದಿಲ್ಲ. ತೃಪ್ತಿಯಾಗುವ ದಾನ ಅಂದರೆ ಅನ್ನದಾನ ಒಂದೇ. ಸಾಕು ಅಂತಾನೆ, ಹೊಟ್ಟೆ ತುಂಬಿತು ಅಂದರೆ ಸಾಕಿನ್ನು ಅಂತಾನೆ. ಹಣ ಕೊಡುವಾಗ ಸಾಕು ಅನ್ನುವ ಶಬ್ದ ಬರುವುದೇ ಇಲ್ಲ. ಹಾಗಾದರೆ ತೃಪ್ತಿಯಾಗುವ ದಾನ ಅಂತ ಅನ್ನದಾನವನ್ನು ಬಹಳ ಶ್ರೇಷ್ಠ ಅಂತ ಒಂದು ಅರ್ಥದಲ್ಲಿ ವರ್ಣಿಸಿದ್ದಾರೆ. ಹೇಳಬೇಕಾದದ್ದು, ಮನುಷ್ಯನಿಗೆ ಹಸಿವಿದ್ರೆ ಮಾತ್ರ ಬೇಕು ಅನ್ನಿಸ್ತದೆ, ತಿನ್ನಬೇಕು ಅನ್ನಿಸ್ತದೆ, ಇಲ್ಲ ಅಂದರೆ ಬೇಡ ಅನ್ನಿಸ್ತದೆ. ಅದು ಎಷ್ಟೇ ತನಗೆ ಬೇಕಾದ ವಸ್ತು ಆಗಿರ್ಬೋದು. ಆದರೆ ಭಗವಂತ ನಿತ್ಯ ತೃಪ್ತ, ಅವನಿಗೆ ಹಸಿವೆಯೇ ಇಲ್ಲ. ಹಸಿವೆಯೇ ಇಲ್ಲದ ದೇವರು ತಿನ್ನೋದು ಹೇಗೆ ಅಂತ ಪ್ರಶ್ನೆ. ವಿಚಿತ್ರ ಅಂದರೆ ಎಲ್ಲರಿಗಿಂತಲೂ ಹೆಚ್ಚು ತಿನ್ನೋದು ದೇವರೇ. ಹಸಿವೆ ಇಲ್ಲದೆ ಸ್ವಲ್ಪವೂ ತಿನ್ನಲಿಕ್ಕಾಗೋದಿಲ್ಲ ಉಳಿದವರೆಲ್ಲರಿಗೆ. ಏನೂ ಹಸಿವೆ ಇಲ್ಲದೆ ಇದ್ದರೂ ಎಲ್ಲವನ್ನೂ ತಿನ್ನುವ ಸಾಮರ್ಥ್ಯ ದೇವರಿಗಿದೆ. ಇದು ದೇವರ ಅದ್ಭುತವಾದ ಶಕ್ತಿ. ಹಾಗಾದರೆ ಯಾಕೆ ಸ್ವೀಕಾರ ಮಾಡ್ತಾನೆ ದೇವರು? ಹಸಿವೆಯಾಗಿದೆ ಅಂತ ಸ್ವೀಕಾರ ಮಾಡುವುದಲ್ಲ, ತನಗೇನು ಬೇಕೇ ಆಗಿಲ್ಲ ಅನ್ನೋದಕ್ಕೆ ತಾನು ಸ್ವೀಕಾರ ಮಾಡದೇ ಇದ್ದರೆ ಭಕ್ತರಿಗೆ ಸೇವೆ ಮಾಡೋದಕ್ಕೇನು ಅವಕಾಶವೇ ಇಲ್ಲ. ಅವನಿಗೇನೂ ಬೇಕಾಗಿಲ್ಲ. ನಿತ್ಯ ತೃಪ್ತನಾದವನಿಗೆ ನೈವೇದ್ಯವೂ ಬೇಡ, ಪೂಜೆಯೂ ಬೇಡ, ದೀಪ ಸಮರ್ಪಣೆಯೂ ಬೇಡ, ಅಭಿಷೇಕವೂ ಬೇಡ, ಯಾವುದೂ ಬೇಕಾಗಿಲ್ಲ. ನಿತ್ಯ ತೃಪ್ತನಾದ ಭಗವಂತನಿಗೆ ಏನೂ ಬೇಕಾಗಿಲ್ಲ ಅಂದರೆ ನಾವು ಏನೂ ಮಾಡಲಿಕ್ಕಾಗೋದಿಲ್ಲ. ಏನೂ ಮಾಡಲಿಕ್ಕಾಗದೇ ಇದ್ದರೆ
ಹಾಗಾದರೆ ನಮ್ಮ ಉದ್ಧಾರವಾಗೋದು ಹೇಗೆ? ಅದಕ್ಕಾಗಿ ಭಗವಂತನೇನು ಮಾಡಿದ? ತನಗೆ ಹಸಿವೆ ಇಲ್ಲದಿದ್ದರೂ ಸ್ವೀಕಾರ ಮಾಡಿದ. ಭಕ್ತರ ಮೇಲಿನ ಕಾರುಣ್ಯದಿಂದ. ಕಾರುಣ್ಯ ಒಂದೇ ಅಲ್ಲ, ಜೊತೆಗೆ ಅವನ ಅಚಿಂತ್ಯವಾದ ಶಕ್ತಿ. ಹಸಿವಿಲ್ಲದಿದ್ದರೂ ಸ್ವೀಕಾರ ಮಾಡ್ತಾನೆ, ಅಂತಹ ಶಕ್ತಿಯೂ ಇದೆ, ಕಾರುಣ್ಯವೂ ಇದೆ. ಜೊತೆಗೆ ಎಷ್ಟು ಸ್ವೀಕಾರ ಮಾಡಿದರೂ ಅದರಿಂದ ದೇವರಿಗೆ ಯಾವ ವ್ಯತ್ಯಾಸವಾಗುವುದಿಲ್ಲ. ಊಟ ಮಾಡಿದರೆ ಬಹಳ ಶಕ್ತಿ ಇದೆ, ಇಲ್ಲದೇ ಇದ್ದರೆ ಅಶಕ್ತಿ. ತಿಂದಾಗ ಪುಷ್ಟಿ ಇದೆ, ಇಲ್ಲದೇ ಇದ್ದರೆ ಕೊರಗುತ್ತಾನೆ, ಸೊರಗುತ್ತಾನೆ. ನ ಕರ್ಮಣ ವರ್ಧತೆ ನೋಕನೀಯಾನ್. ಏನು ಮಾಡಿದರೂ ಭಗವಂತನಿಗೆ ವೃದ್ಧಿ ಇಲ್ಲ, ಹ್ರಾಸ ಇಲ್ಲ, ಏಕಪ್ರಕಾರವಾಗಿದ್ದಾನೆ. ಆದರೂ ಸ್ವೀಕಾರ ಮಾಡ್ತಾನೆ. ಭಗವಂತನಿಗೆ ವೇದಗಳಲ್ಲಿ ಹೇಳುವುದುಂಟು, ಅನಶ್ನನ್ನನ್ಯ ಅಭಿಚಾಕಶೀತಿ ಅಂತ. ದೇವರೇನು ತಿನ್ನೋದೇ ಇಲ್ಲ ಅಂತ. ಎಲ್ಲವನ್ನು ತಿಂತಾನೆ ಅಂತ ಒಂದು ಕಡೆಗೆ ಹೇಳ್ತಾರೆ, ತಿನ್ನೋದೇ ಇಲ್ಲ ಅಂತ ಇನ್ನೊಂದು ಕಡೆಗೆ ಹೇಳ್ತಾರೆ. ನೋಡಿ ಎಷ್ಟು ವಿಚಿತ್ರ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟವರು ಶ್ರೀಮದಾಚಾರ್ಯರು. ವೇದದಲ್ಲಿ 2 ತರಹದ ಮಾತುಗಳು ಇವೆ. ಸರ್ವಂ ವಾ ಅತ್ತೀಚ ತದದಿತೇಹ ಅದಿತಿತ್ವಂ. ಎಲ್ಲವನ್ನು ತಿಂತಾನೆ ದೇವರು ಅಂತ ಒಂದು ಕಡೆಗೆ ಹೇಳ್ತಾರೆ. ಅನಶ್ನನ್, ಏನೂ ತಿನ್ನೋದಿಲ್ಲ ಅಂತ ಇನ್ನೊಂದು ಕಡೆಗೆ ಹೇಳ್ತಾರೆ. ಇದನ್ನು ನೋಡಿದರೆ ಏನಪ್ಪ ನಮ್ಮ ವೇದಗಳು ಹುಚ್ಚರು ಮಾತಾಡೋದು ಹಾಗಿದೆ. ವಿರುದ್ಧವಾಗಿ ಮಾತನಾಡುತ್ತಾರಲ್ಲ ಹುಚ್ಚರು, ಅವರ ಮಾತಿಗೆ ಅರ್ಥವೇ ಇರೋದಿಲ್ಲ ಹಾಗಿದೆ. ತಿಂತಾನೋ ತಿನ್ನೋದಿಲ್ವೋ ದೇವರು? ಶ್ರೀಮದಾಚಾರ್ಯರು ಎಷ್ಟು ಸುಂದರವಾಗಿ ಹೇಳ್ತಾರೆ, ಎರಡೂ ಸತ್ಯ ಅಂತ. ವೇದ ಹೇಳಿದ್ದು ಯಾವುದೂ ಸುಳ್ಳಲ್ಲ. ಎಲ್ಲವನ್ನೂ ದೇವರು ಸ್ವೀಕಾರ ಮಾಡ್ತಾನೆ. ಆದರೆ ಸ್ವೀಕಾರ ಮಾಡೋದರಿಂದ ದೇವರಿಗೆ ಯಾವುದೇ ಲಾಭ ಇಲ್ಲ. ಅದರಿಂದ ಅವನಿಗೇನೋ ಶಕ್ತಿ ಬಂತು ಅಂತ ತಿಳಿಯಬೇಡಿ. ಈ ಅರ್ಥದೊಳಗೆ ಅವನು ತಿನ್ನೋದಿಲ್ಲ ಅಂತ ಹೇಳ್ತೇವಲ್ಲ ಎಷ್ಟೋ ಸಂದರ್ಭದಲ್ಲಿ. ಅವರೇನೋ ನಮ್ಮ ಕಡೆಗೆ ನೋಡೋದೇ ಕೆಲಸ ಇಲ್ಲ, ತಮ್ಮ ಪಾಡಿಗೆ ತಾವಿದ್ದಾರೆ ಅಂತಂದ್ರೆ ನಮ್ಮನ್ನು ನೋಡೋದೇ ಇಲ್ಲ ಅಂತ ಅರ್ಥ ಅಲ್ಲ. ನೋಡೋದಿಲ್ಲ ಅನ್ನೋದರ ಅರ್ಥ ನಮ್ಮನ್ನು ನೋಡಿ ನಮಗೇನು ಕೇಳೋದಿಲ್ಲ, ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ. ನಮ್ಮನ್ನು ನೋಡೋದಿಲ್ಲ, ಅವರು ತಮ್ಮ ಪಾಡಿಗೆ ತಾವು ರಾಜಾರೋಷ ಆಗಿದ್ದಾರೆ ಅಂತ. ಅದರ ಅರ್ಥ ಏನು? ಎದುರಿಗೆ ಭೇಟಿಯಾದರೆ ಕಣ್ಣೆತ್ತಿ ನೋಡೋದಿಲ್ಲ ಅಂತ ಅರ್ಥ ಅಲ್ಲ. ನಮ್ಮ ಪರಿಚಯವೇ ಅವರಿಗಿಲ್ಲ ಅಂತ ಅರ್ಥದಲ್ಲಿ ಅಲ್ಲ, ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅರ್ಥ ಅಷ್ಟೆ. ಮಾತಿನ ಅರ್ಥ ಸರಿ ಮಾಡಿಕೊಳ್ಳದೆ ತಲೆ ಕೆಡಿಸಿಕೊಂಡ್ರೆ ಹಾಗೆ ಭಗವಂತ ತಿನ್ನೋದೇ ಇಲ್ಲ ಅಂದರೆ ತಿನ್ನೋದರ ಮೇಲೆ ಅವನು ಡಿಪೆಂಡ್ ಆಗಿಲ್ಲ. ತಿಂದರೆ ಬದುಕ್ತಾನೆ, ತಿಂದೇ ಇದ್ದರೆ ಬದುಕೋದಿಲ್ಲ, ಹಾಗಲ್ಲ. ಏನು ತಿಂದರೂ ಸರಿ, ತಿನ್ನದೇ ಇದ್ದರೂ ಸರಿ, ಪ್ರಕಾರವಾಗಿರ್ತಾನೆ. ಈ ಅರ್ಥದಲ್ಲಿ ತಿನ್ನೋದಿಲ್ಲ. ತಿಂತಾನೆ ಅಂದರೆ ಅರ್ಥ ಲೀಲೆಯ ಸ್ವೀಕಾರ ಮಾಡ್ತಾನೆ. ಭಕ್ತರ ಮೇಲೆ ಅನುಗ್ರಹ ಮಾಡುವುದಕ್ಕೆ ಸ್ವೀಕಾರ ಮಾಡ್ತಾನೆ. ಅಶುಭವಾದದ್ದನ್ನು ಸ್ವೀಕಾರ ಮಾಡೋದಿಲ್ಲ, ಶುಭವಾದದ್ದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ. ಈ ಅರ್ಥದಲ್ಲಿಯೂ ಭಗವಂತನನ್ನು ತಿನ್ನೋದಿಲ್ಲ ಅಂತ ಕರೆದದ್ದು. ಯಾವ ಅರ್ಥದಲ್ಲಿ? ಒಂದು, ತಿನ್ನೋದರಿಂದ ಅವನಿಗೇನು ಲಾಭ ಇಲ್ಲ ಅಂತ. ಇನ್ನೊಂದು, ಕೆಟ್ಟದ್ದನ್ನು ತಿನ್ನೋದಿಲ್ಲ ಅಂತ. ನೋಡಿ, ಶ್ರೀಮದಾಚಾರ್ಯರು ಈ ಅರ್ಥಗಳನ್ನು ಹೇಳೋದು ನಮ್ಮ ಅನುಭವಕ್ಕೆ ಬರುತ್ತೆ ವ್ಯವಹಾರದಲ್ಲಿ. ಆದರೆ ಮನುಷ್ಯನಿಗೆ ವ್ಯವಹಾರದಲ್ಲಿರುವ ಆ ವಿಷಯಗಳನ್ನು ಶಾಸ್ತ್ರ ಓದುವಾಗ ಅಪ್ಲೈ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳುವ ಪ್ರಜ್ಞೆ ಬೇಕು. ಆ ಪ್ರಜ್ಞೆ ನಮಗಿಲ್ಲ. ಪೂರ್ಣ ಪ್ರಜ್ಞರಿಗೆ ಆ ಪ್ರಜ್ಞೆ ಇದ್ದದ್ದಕ್ಕೆ ನಮಗೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ವ್ಯವಹಾರದಲ್ಲಿ ಏನು ಮಾತಾಡ್ತೇವೆ? ಹೇಗಿದ್ದಾನೆ ಹುಡುಗ? ಅವರು ತಮ್ಮ ಮಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಕೊಡ್ಬೋದಾ? ಓ, ಕೊಡ್ಬೋದು. ಏನಾದರೂ ಚಟಗಳಿವೆಯಾ? ಏನು ಅವನು ಕುಡಿಯೋದಿಲ್ಲ, ಸೇದೋದಿಲ್ಲ, ಏನೂ ಮಾಡೋದಿಲ್ಲ, ಕೊಡ್ಬೋದು. ಓ, ಕುಡಿಯೋದಿಲ್ಲ ಅಂದರೆ ಏನರ್ಥ? ಕುಡಿಯೋದಿಲ್ಲ, ಸೇದೋದಿಲ್ಲ ಅಂತಂದಿದ್ದಾರೆ. ಅರ್ಥ ಏನು ಹೇಳಿ? ನೀರು ಕುಡಿಯೋದಿಲ್ಲ, ಹಾಲು ಕುಡಿಯೋದಿಲ್ಲ, ಆಚನಮಕ್ಕೆ ನೀರು ಕುಡಿಯೋದಿಲ್ಲ, ತೀರ್ಥನೂ ಕುಡಿಯೋದಿಲ್ಲ ಅಂದರೆ ಅಂಥವನಿಗೆ ಯಾಕೆ ಕೊಡಬೇಕು? ಮತ್ತೆ ಆಚಮನದ ನೀರು ಕುಡಿತಾನೆ, ತೀರ್ಥ ಕುಡಿತಾನೆ, ಹಾಲು ಕುಡಿತಾನೆ, ನೈವೇದ್ಯದ್ದು, ಶರೆ ಕುಡಿಯೋದಿಲ್ಲ ಅಂತ ಅರ್ಥ ತಾನೇ. ಕುಡಿಯೋದಿಲ್ಲ ಅಂದರೆ, ಸೇದೋದಿಲ್ಲ ಅಂದರೆ ದೇವರ ಪೂಜೆಗೆ ಬಾವಿ ನೀರು ಸೇದೋದಿಲ್ವಾ? ಅದಲ್ಲ. ಅಥವಾ ಹೊಗೆ ಸೇದೋದಿಲ್ಲ. ಹೊಗೆ ಸೇದೋದಿಲ್ಲ ಅಂದರೆ ವೈಶ್ವದೇವದ ಹೊಗೆ ಸೇದೋದಿಲ್ವಾ? ಹೋಮ ಹವನಗಳ ಹೊಗೆ ಸೇದೋದಿಲ್ವಾ? ಹಾಗಾದರೆ ಏನರ್ಥ? ಸೇದೋದಿಲ್ಲ ಅಂದರೆ ಸಿಗರೇಟ್ ಹೊಗೆ ಸೇದೋದಿಲ್ಲ ಅಂತ ತಾನೇ ಅರ್ಥ. ಅದನ್ನು ಹೇಳಬೇಕಾ? ಹೇಳಬೇಕಾಗಿಲ್ಲ. ಕುಡಿಯೋದಿಲ್ಲ, ಸೇದೋದಿಲ್ಲ ಅಂದರೆ ಕೆಟ್ಟದ್ದನ್ನು, ಅಂಡರ್ಸ್ಟುಡ್,
ಕೆಟ್ಟದ್ದನ್ನು ಕುಡಿಯೋದಿಲ್ಲ, ಕೆಟ್ಟದ್ದನ್ನು ಸೇದೋದಿಲ್ಲ. ಹಾಗೆ ಅನಶ್ನನ್, ದೇವರು ತಿನ್ನೋದಿಲ್ಲ ಅಂತಿದೆ. ಅದರ ಅರ್ಥ ಏನು? ಯಾವುದು ಅಶುಭವೋ, ಕೆಟ್ಟದ್ದೋ, ಹೊಲಸೋ ಅದನ್ನು ದೇವರು ತಿನ್ನೋದಿಲ್ಲ ಅಂತ ಅರ್ಥ. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಂಡಿದ್ದೀರಿ? ನಿಮ್ಮ ವ್ಯವಹಾರದೊಳಗೆ ನೀವು ಮಾತಾಡ್ತೀರಾ, ನಿಮಗೆ ಅರ್ಥವಾಗುತ್ತೆ. ಶಾಸ್ತ್ರ ಓದುವಾಗ ಅದನ್ನು ಅಪ್ಲೈ ಮಾಡ್ಕೊಳ್ಳೋದು ಬೇಡವಾ? ಇದನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ರು. ಇದನ್ನು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ವೇದದ ಮೇಲ್ಮೈ ಅರ್ಥಗಳನ್ನು ತಿಳಿದುಕೊಂಡು ಇದೇನು ವೇದದಲ್ಲಿ ಹುಚ್ಚಾಪಟ್ಟೆ ಮಾತಾಡಿದ್ದಾರೆ ಅಂತ ನಿಂದೆ ಮಾಡುವವರಿದ್ದಾರೆ. ನಿಂದೆ ಮಾಡುವವರ ನಿಂದೆಗಳನ್ನು ಕೇಳಿ ಶ್ರದ್ಧಾಳುಗಳು ಗಾಬರಿಯಾಗುವವರಿದ್ದಾರೆ. ಆದರೆ ಶ್ರೀಮದಾಚಾರ್ಯರ ವ್ಯಾಖ್ಯಾನ ನೋಡಿದರೆ ನಮಗೆ ಅರ್ಥವಾಗುತ್ತೆ. ಈ ರೀತಿ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅಂತಹ ವ್ಯಾಖ್ಯಾನಗಳನ್ನು ಮಾಡಿ ವೇದದ ನಿಜವಾದ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲ ವೇದಗಳ ಮುಖ್ಯ ಅರ್ಥ ಭಗವಂತ. ಒಂದೊಂದು ಶಬ್ದಗಳು ಭಗವಂತನನ್ನು ಕೊಂಡಾಡುತ್ತೆ. ಒಂದೊಂದು ಭಗವಂತನನ್ನು ಕೊಂಡಾಡುವುದಕ್ಕೆ ಮಹತ್ವದ ಹಿನ್ನೆಲೆಗಳಿವೆ. ಅನೇಕ ಅಪೂರ್ವವಾದ ಸಂಗತಿಗಳನ್ನು, ಭಗವಂತನ ಗುಣಗಳನ್ನು, ಮಹಿಮೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಶಬ್ದಗಳಿಂದ ದೊಡ್ಡವರು ಭಗವಂತನನ್ನು ಕರೆದದ್ದುಂಟು. ಅದನ್ನು ತಿಳಿದು ಆ ಹಿನ್ನೆಲೆಯಲ್ಲಿ ವೇದಗಳ ಅಧ್ಯಯನವನ್ನು ಮಾಡಿ ವೇದದ ಸರಿಯಾದ ಭಾವವನ್ನು ತಿಳಿಯಬೇಕು ಅಂತ ತೋರಿಸಿಕೊಟ್ಟವರು ಶ್ರೀಮದಾಚಾರ್ಯರು. ಈ ರೀತಿಯ ಉಪಕಾರ ಮಾಡಿದ್ದಾರೆ ಶ್ರೀಮದಾಚಾರ್ಯರು ಅಂತ ಶ್ರೀಮದಾಚಾರ್ಯರ ಸ್ಮರಣೆ ಮಾಡಿದರೆ ಒಂದು ಬಾರಿ ಸ್ಮರಣೆ ಸಾಲದೆ. ಹಾಗರ್ಥವೇ ಹೊರತು ಮಧ್ವಾಚಾರ್ಯರೇ ನಮಸ್ಕಾರ ಅಂತ ಇಷ್ಟು ಅಂದುಬಿಟ್ರೆ ಎಲ್ಲಿ ಬಂತು ವಿಮಾನ ಅಂತ ಮೇಲೆ ನೋಡಬಾರ್ದು. ಬೇರೆ ವಿಮಾನಗಳು ಬರ್ತಿರ್ತಾವೆ ಅಷ್ಟೇ, ಮೋಕ್ಷಕ್ಕೆ ಹೋಗೋ ವಿಮಾನಗಳು ಬರೋದಿಲ್ಲ. ಬೆಂಗಳೂರಿಗೆ ಹೋಗೋ ವಿಮಾನ ಸಿಗಬಹುದು ಅಷ್ಟೇ. ಹಾಗಾದರೆ ಈ ಅರ್ಥದಲ್ಲಿ ನಾವು ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಮಾಡಬೇಕು. ಒಂದು ಶ್ರೀಮದಾಚಾರ್ಯರು ಹೇಳಿದ ಕೋಟಿ ಕೋಟಿ ವಿಷಯಗಳಲ್ಲಿ ಒಂದು ವಿಷಯವನ್ನು ಅದು ಅತ್ಯಲ್ಪ ಮತಿಯಿಂದ ಅತ್ಯಲ್ಪವಾಗಿ ನಾವು ಹೇಳಿದ್ದು. ಇಂತಹ ಕೋಟಿ ಕೋಟಿ ವಿಷಯಗಳನ್ನು ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಆ ತತ್ವಗಳನ್ನು ಚಿಂತನೆ ಮಾಡ್ತಾ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.